ಅವೇಕ್ ಎಂಬ ಸಂಸ್ಥೆ ಮಹಿಳೆಯರ ಸಬಲೀಕರಣಕ್ಕಾಗಿ 80ಕ್ಕೂ ಹೆಚ್ಚು ಮಹಿಳೆಯರಿಗೆ ಡ್ರೈವಿಂಗ್ ಕೋರ್ಸನ್ನು ಕಲಿಸಿ ಆನಂತರ DL ಅನ್ನು ಕೊಟ್ಟು ಅವರ ಸ್ವಂತವಾಗಿ ಅವರ ಕಾಲ ಮೇಲೆ ನಿಂತು ಏನೋ ದುಡಿಯುವಂಥ ಶಕ್ತಿಯನ್ನು ನೀಡಿದೆ. ಇದಕ್ಕೆ ಇವತ್ತು ಒಂದು ಅನುಗುಣವಾಗಿ ಇವತ್ತು ಕೂಡ DCP ಮೇಡಮ್ ಅಂದರೆ ಅನಿತಾ ಮೇಡಮ್ ಕೂಡ ಬಂದಿದ್ದರು. ಅವ್ರನ್ನ ಮಾತಾಡ್ಸ್ತಾಗೋಣ. ಮೇಡಮ್, ಈ ಒಂದು ಕಾರ್ಯಕ್ರಮ ಹೇಗೆ ಅನಿಸ್ತು ಮೇಡಮ್ ನಿಮಗೆ? ಅಂದರೆ ಮಹಿಳೆಯರು ಅವರ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ದುಡಿಯುವಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಇದು ಒಂದು ಇನೋವೇಟಿವ್ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಮತ್ತು ಪಬ್ಲಿಕ್ PPP ಮಾಡೆಲಲ್ಲಿ ಈ ಒಂದು ಅವೇಕ್ ಟ್ರೈನಿಂಗ್ ಫಾರ್ ಕಮರ್ಷಿಯಲ್ ಟ್ಯಾಕ್ಸಿ ಡ್ರೈವರ್ಸ್ ಫಾರ್ ವಿಮೆನ್ಸ್ ಅಂತ ತೊಗೊಂಡು ಬಂದಿದೆ. ಇದು ಒಂದು ಮಹಿಳೆಯರಲ್ಲಿನೇ ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಅಲ್ಲದೇ ಅವರಿಗೆ ಒಂದು ಹೊಸ ಸ್ಕಿಲ್ ಡೆವಲಪ್ಮೆಂಟನ್ನು ಕೂಡ ಇದು ಒಂದು ಕೊಟ್ಟಿದೆ. ಯಾಕಂದರೆ ಇದು ಲೈಫ್ ಸೇವಿಂಗ್ ಸ್ಕಿಲ್ ಅಂತಲೇ ಹೇಳ್ಬೋದು. ಸಮಯ ಯಾವ ಟೈಮಲ್ಲಿ ಹೆಂಗೆ ಇರುತ್ತೆ ನಮ್ಮ ಜೊತೆ ಅನ್ನೋದು ಬರಲ್ಲ. ನಮಗೆ ಎಲ್ಲ ವೆಹಿಕಲ್ ಇರುತ್ತೆ, ನಮಗೆ ಡ್ರೈವಿಂಗ್ ಬರಲಿಲ್ಲ ಅಂತಂದರೆ ಅದು ಅಷ್ಟೊಂದು ಇದ್ರೂ ಕೂಡ ವೇಸ್ಟ್ ಆಗುತ್ತೆ. ಇದು ಒಂಥರ ಸೆಲ್ಫ್ ಕಾನ್ಫಿಡೆನ್ಸನ್ನು ಕೂಡ ಮಹಿಳೆಯರಿಗೆ ಬರುತ್ತೆ. ಪ್ಲಸ್ ಮಹಿಳೆಯರು ಟ್ಯಾಕ್ಸಿ ಕಮರ್ಷಿಯಲ್ ಆಗಿ ಡ್ರೈವರ್ಸ್ ಆಗಿ ತೊಗೊಳೋದ್ರಿಂದ ಪ್ರೊಫೆಷನ್ ಆಗಿ ನಮ್ಮ ಸಮಾಜದಲ್ಲಿ ಒಂಥರ ಟ್ರಾನ್ಸ್ಫಾರ್ಮೇಷನ್ನೇ ಆಗುತ್ತೆ. ಎಲ್ಲಿ ಗಂಡ್ಮಕ್ಳು ಕೆಲಸ ಮಾಡುವಂಥ ಫೀಲ್ಡಲ್ಲಿ ಹೆಣ್ಮಕ್ಳು ಕೂಡ ಎಂಟ್ರಿ ಮಾಡಿದರೆ ನಮ್ಮ ಸಿಟಿ ಇನ್ನೂ ಸೇಫ್ ಫೀಲ್ ಆಗುತ್ತೆ. ಸೊ ಹೀಗಾಗಿ ಮಹಿಳೆಯರು ಇನ್ನೂ ಹೆಚ್ಚಿನ ಈ ಕಮರ್ಷಿಯಲಿ ಫೈನಾನ್ಷಿಯಲಿ ಸ್ಟ್ರಾಂಗೂ ಕೂಡ ಆಗ್ತಾರೆ. ಅವ್ರಿಗೊಂದು ಉದ್ಯೋಗ ಅವಕಾಶವೂ ಸಿಗುತ್ತೆ. ಪ್ಲಸ್ ನಮ್ಮ ಸಿಟಿನೂ ಕೂಡ ಸೇಫಾಗಿ ಈಗೇನು ಹೆಣ್ಮಕ್ಳು ಕಾಲೇಜ್ ಸ್ಟೂಡೆಂಟ್ಸು ಒಂದು ಟ್ಯಾಕ್ಸಿಯಲ್ಲಿ ಹತ್ತಲಿಕ್ಕೆ ಭಯ ಪಡ್ತಾರೆ, ಅಂಥದ್ದನ್ನು ಮುಂದಿನ ದಿನಗಳಲ್ಲಿ ನಾವು ಕಾಣಂಗಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಈಗ ಯಾರೇ ಕೂಡ ಮಹಿಳೆಯರು ಡ್ರೈವಿಂಗ್ ಹೋಗ್ತೀವಿ ಅಂದರೆ ಅವ್ರ ಮನೇಲೂ ಕೂಡ ಒಂದು ರೀತಿ ವಿರೋಧ ಇರುತ್ತೆ. ಸೊ ಅವರಿಗೂ ಕೂಡ ಒಂದು ಸೇಫ್ಟಿ ಬೇಕಾಗುತ್ತೆ. ಯಾಕಂದರೆ ಒಂದು 3-4 ಜನ ಯಾರು ಜೆಂಟ್ಸ್ ಕೂಡ ಹತ್ತಿದ್ರು ಅವರು ಕೂಡ ಒಂದು ಸೇಫ್ಟಿ ಬೇಕಾಗುತ್ತೆ. ಅದ್ರ ಬಗ್ಗೆ ಒಂದು ಮೆಜರ್ ಹೇಳೋದ್ರೆ ಏನು ಹೇಳ್ತೀರ? ನೋಡಿ, ಮಹಿಳೆಯರಿಗೆ ಸೇಫ್ಟಿ, ಪರ್ಸನಲ್ ಸೇಫ್ಟಿ ಅನ್ನೋದು ತುಂಬ ಮುಖ್ಯವಾಗಿರುತ್ತದೆ. ಈ ಒಂದು ಪ್ರೊಫೆಷನ್ ತೊಗೊಂಡಿದ್ದಾಗೆ ನಮ್ಮ ಜೊತೆ ಅಥವಾ ನಮ್ಮ ಪ್ರಯಾಣಿಕರು, ನಮ್ಮ ಕಸ್ಟಮರ್ಸು ಅವರು ಒಳ್ಳೆಯವರು ಕೆಟ್ಟವರು ಅನ್ನೋದ್ರ ಬಗ್ಗೆ ನಮಗೆ ಅಷ್ಟೊಂದು ನಾಲೆಜಲ್ಲಿ ಇರಲ್ಲ. ಹೀಗಾಗಿ ನಮ್ಮ ಪೊಲೀಸ್ ಹೆಲ್ಪನ್ನು ಕೂಡ ತೊಗೋಬೋದು. ಅವರು 112ಗೆ ನಂಬರ್ಗೆ ಕಾಲ್ ಮಾಡ್ಬೋದು. ಈ ಒಂದು ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ಗೆ ಕಾಲ್ ಮಾಡಿದಾಗ ವಿದಿನ್ ಅ ಫ್ರ್ಯಾಕ್ಷನ್ ಆಫ್ 5 to 6 ಮಿನಿಟ್ಸಲ್ಲಿ ಅವರಿಗೆ ನಾವು ಪೊಲೀಸರು ರೀಚ್ ಆಗ್ತೀವಿ. ಯಾವುದೇ ಥರ ತೊಂದರೆ ಇತ್ತಂತಂದರೆ ಅದನ್ನು ಅಟೆಂಡ್ ಮಾಡ್ತೀವಿ. ಅದು ಅಲ್ಲದೆ ಸೇಫ್ ಸಿಟಿ ಆ್ಯಪಲ್ಲಿನೂ ಕೂಡ ಅವರು ಎನ್ರೋಲ್ ಮಾಡ್ಕೊಂಡ್ಬಿಟ್ಟು ತಮ್ಮನ್ನು ತಾವು ನಮ್ಮ ಪೊಲೀಸರ ಜೊತೆನೇ ಮಾನಿಟರಿಂಗ್ ಆಗಿ ತೊಗೊಂಡು ಹೋಗ್ಬೋದು. ಸೊ ದಟ್ ಅವ್ರನ್ನ ನಮ್ಮ ಕಂಟ್ರೋಲ್ ರೂಮಲ್ಲಿ 24 ಅವ್ರ GPS ಥ್ರೂ ಲೊಕೇಶನಲ್ಲಿ ಮಾನಿಟರ್ ಆಗುತ್ತೆ. ಸೊ ಇನ್ನು ಮುಂದಿನ ದಿನಗಳಲ್ಲಿನೂ ಕೂಡ ಈ ಏನು ಡೇ ಆ್ಯಂಡ್ ನೈಟ್ ಬಿಸ್ನೆಸ್ ಇರುತ್ತೆ, ಅದು ಡೇನೂ ಸೇಮ್ ಇರುತ್ತೆ, ನೈಟೂ ಸೇಮ್ ಇರುತ್ತೆ. ಸೊ ಅಷ್ಟೊಂದು ಟೈಮ್ ಎಕ್ಸ್ಟೆಂಡ್ ಆಗ್ತಾನೆ ಹೋಗ್ತಾ ಇದೆ. ಇನ್ನು ನಾವು ಮುಂದೆ ಬರೋ ದಿನಗಳಲ್ಲಿನೂ ಕೂಡ ರಾತ್ರಿನೂ ಕೂಡ ಬಿಸ್ನೆಸ್ ಓಪನ್ ಆಗುವಂಥ ಒಂದು ಟೈಮನ್ನು ನಾವು ನೋಡ್ತೀವಿ. ಅಂಥ ಟೈಮಲ್ಲಿ ಇದು ಮಹಿಳೆಯರು ಈ ಒಂದು ಪ್ರೊಫೆಷನ್ ತೊಗೊಳೋದ್ರಿಂದ ತುಂಬ ಅನುಕೂಲನ ಕೂಡ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು DCP ಅನಿತಾ ಅವರ ಮಾತಾಗಿತ್ತು. ಅಂದರೆ ಅವರ ಏನು ಸೇಫ್ಟಿ ಕೂಡ ಮುಖ್ಯ ಆಗುತ್ತೆ. ಸೊ ಹೀಗಾಗಿ ಅವರ ಸೇಫ್ಟಿಗೂ ಕೂಡ ನಾವು ಯಾವಾಗಲೂ ಕೂಡ ಇರ್ತೀವಿ ಅನ್ನೋ ಮಾತನ್ನು ಸಹ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಭು ಜೊತೆ ಅಜಯ್, ಸಮಯ ನ್ಯೂಸ್, ಬೆಂಗಳೂರು.